ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಲ್ಲಿ ಬಿಲ್ಲಿ ಅಪ್ಲಿಕೇಶನ್ ಅಂದರೆ ಏನು ಅಂತ ಹೇಳ್ತಾ ಇದ್ದೀನಿ. ಸೊ ಬಿಲ್ಲಿ ಬಿಲ್ಲಿ ಅಂತ ಒಂದು ಅಪ್ಲಿಕೇಶನ್ ಬಂದು ಇದೊಂದು ಚೈನಾದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಥರನೇ. ಯಾಕಂದರೆ ಚೈನಾದಲ್ಲಿ ನಿಮಗೆ ಯೂಟ್ಯೂಬ್ ಅಂತ ಪರ್ಟಿಕ್ಯುಲರ್ ಆಗಿ ಸಿಗಲ್ಲ. ಯೂಟ್ಯೂಬ್ ಇಸ್ ಬ್ಯಾನ್ ಇನ್ ಚೈನಾ. ಅದಕ್ಕೋಸ್ಕರ ಈ ಬಿಲ್ಲಿ ಬಿಲ್ಲಿ ಒಂದು ಚೀನಾದು ಅಫಿಷಿಯಲ್ ಎಂಟರ್ಟೈನ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಇದು. ಸೊ ನಿಮಗೆ ತುಂಬಾ ಇವಾಗ ವೈರಲ್ ಆಗ್ತಿದೆ ಅಂತಂದರೆ ಬಿಲ್ಲಿ ಬಿಲ್ಲಿ ಇಂಡಿಯಾದಲ್ಲಿ ಲಾಂಚ್ ಆಗಿದೆ ಅಂತ. ಬಟ್ ಅದಿಲ್ಲ, ಬಿಲ್ಲಿ ಬಿಲ್ಲಿ ಇನ್ನೂ ಕೂಡ ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ ಲಾಂಚ್ ಆಗಿಲ್ಲ. ಸೊ ನಿಮಗೆ ಆಕ್ಸಸ್ ಇದೆ, ಜಸ್ಟ್ ನೋಡ್ಬೋದು. ಆದರೆ ಕ್ರೋಮಲ್ಲಿ ಹೋಗಿ ವೆಬ್ಸೈಟಲ್ಲಿ ನಮಗೆ ಬಿಲ್ಲಿ ಬಿಲ್ಲಿ ಅಪ್ಲಿಕೇಶನ್ ವೆಬ್ಸೈಟ್ ನಿಮಗೆ ನೋಡ್ಲಿಕ್ಕೆ ಸಿಕ್ಕದೆ. ಬಟ್ ಯಾವಾಗ ನೀವು ಲಾಗಿನ್ ಆಗಲಿಕ್ಕೆ ಟ್ರೈ ಮಾಡ್ತೀರಲ್ಲ ಆವಾಗ ನಿಮಗೆ ಲಾಗಿನ್ ಆಗಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಂಡಿಯನ್ ನಂಬರಲ್ಲಿ ನಿಮಗೆ ಏನೂ ಮಾಡೋಕ್ಕಾಗಲ್ಲ. ಇವೆನ್ ದ ಕೇಸ್ ನೀವು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿದ್ರಿಂದ ಕೂಡ ನಿಮಗೆ ಆಪ್ಟಾಯ್ಡ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಸೇಮ್ ಲೈಕ್ ಪ್ಲೇಸ್ಟೋರು. ಅದರಿಂದ ನಿಮಗೆ ಬಿಲ್ಲಿ ಬಿಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೋದು. ಬಟ್ ನಿಮಗೆ ಲಾಗಿನ್ ಮಾಡಲಿಕ್ಕೆ ಆಗೋದಿಲ್ಲ. ಜಸ್ಟ್ ಓನ್ಲಿ ಏನು ಅಪ್ಲೋಡೆಡ್ ವೀಡಿಯೋಸ್ ಇದೆ ಅದನ್ನು ಮಾತ್ರ ನಿಮಗೆ ಜಸ್ಟ್ ನೋಡ್ಬೋದು. ಹಾಗೆ ಬಿಲ್ಲಿ ಬಿಲ್ಲಿಲಿ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಪೋರ್ಟೆಡ್ ಆಗಿರಲ್ಲ. ಓನ್ಲಿ ಟ್ರಾನ್ಸ್ಕ್ರಿಪ್ಟನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅದು ಇಂಡಿಯಾಕ್ಕೆ ಇನ್ನೂ ಬಂದಿಲ್ಲ. ಓನ್ಲಿ ಲಿಮಿಟೆಡ್ ಕಂಟ್ರೀಸಲ್ಲಿ ಅದು ಲಾಂಚ್ ಆಗಿದೆ ಅಫಿಷಿಯಲಿ. ಹಾಗೆ ಇದೊಂದು ನಿಮಗೆ ಡೌಟ್ ಇರ್ಬೋದು, ಬಿಲ್ಲಿ ಬಿಲ್ಲಿ ಅಂದರೆ ಎಂತ, ಏನಾಗಿ ಯೂಟ್ಯೂಬ್ ಮತ್ತು ಬಿಲ್ಲಿ ಬಿಲ್ಲಿಗೆ ಏನು ಡಿಫ್ರೆನ್ಸ್ ಇದೆ ಅಂತ. ಯೂಟ್ಯೂಬ್ ಮತ್ತು ಬಿಲ್ಲಿ ಬಿಲ್ಲಿಗೂ ಆಲ್ಮೋಸ್ಟ್ ಸೇಮ್. ನಿಮಗೆ ಎರಡರಲ್ಲಿ ಕೂಡ ಶಾರ್ಟ್ಸ್ ಆ್ಯಂಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು. ಸೊ ಏನು ಅಂದರೆ ಅಂತಂದರೆ ಬಟ್ ಇಂಡಿಯಾದಿಂದ ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಈವನ್ ದ ಕೇಸ್ ನೀವು VPN ಹಾಕಿ ಲಾಗಿನ್ ಆಗ್ತಿರೋ ಅಂದರೂ ಕೂಡ ಆಗ್ಬೋದು. ಬಟ್ ನಿಮಗೆ ಇಂಡಿಯನ್ ನಂಬರ್ಸ್ನ ಯೂಸ್ ಮಾಡಿಕೊಂಡು ಲಾಗಿನ್ ಆಗಲಿಕ್ಕೆ ಆಗೋದಿಲ್ಲ. ಸೊ ಅದರ ಸಪೋರ್ಟೆಡ್ ಕಂಟ್ರೀಸ್ ನಂಬರ್ಸನ್ನೇ ಯೂಸ್ ಮಾಡಿಕೊಂಡು ಲಾಗಿನ್ ಮಾಡಬೇಕಾಗ್ತದೆ. ಇದೊಂದು ಮೇಜರ್. ಹಾಗೆ ತುಂಬಾ ಯೂಟ್ಯೂಬಲ್ಲಿ ಸ್ಕ್ರೋಲ್ ಮಾಡಿದಾಗ ಈ ವೀಡಿಯೋಸ್ ಬರ್ತದೆ, ಇನ್ಸ್ಟಾಗ್ರಾಮಲ್ಲಿ ಬರ್ತಿದೆ. ಸೊ ಬಿಲ್ಲಿ ಬಿಲ್ಲಿ ಆಕ್ಸಸ್ ಇದೆ, ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ಅಂತ. ಇಲ್ಲ, ಇನ್ನೂ ಅಫಿಷಿಯಲ್ ಆಗಿ ಏನೂ ಆ ಥರ ಲಾಂಚ್ ಆಗಿಲ್ಲ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಮೈಕ್ರೋಸಾಫ್ಟ್ ಸ್ಟೋರು. ಸೊ ಮೈಕ್ರೋಸಾಫ್ಟ್ ಸ್ಟೋರಲ್ಲಿ ನಮಗೆ ಬಿಲ್ಲಿ ಬಿಲ್ಲಿ ಅಪ್ಲಿಕೇಶನ್ ಸಿಕ್ಕದೆ. ಬಟ್ ಎಂತ ಅಂತಂದರೆ ಈ ಬಿಲ್ಲಿ ಬಿಲ್ಲಿ ಅಪ್ಲಿಕೇಶನ್ನ ನೋಡಿ ಚೈನಾದಲ್ಲಿದೆ, ಚೈನೀಸ್ ಲ್ಯಾಂಗ್ವೇಜಲ್ಲಿದೆ. ಇದು ಬಂದು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಇದಕ್ಕೇನು VPN ಹಾಕಿಲ್ಲ, ಡೈರೆಕ್ಟಾಗಿ ನಮಗೆ ಮೈಕ್ರೋಸಾಫ್ಟ್ ಸ್ಟೋರಲ್ಲಿ ಸಿಕ್ಕದೆ. ಸೊ ಓಪನ್ ಮಾಡಿದಾಗ ಸೊ ನಮಗಿಲ್ಲಿ ಇಂಡಿಯನ್ ನಂಬರ್ಸ್ ಇದು ಆಪ್ಷನ್ಸ್ ಇಲ್ಲ. ಸೊ ಇದರ ಅರ್ಥ ಎಂತಂದರೆ ಇಂಡಿಯಾದಲ್ಲಿ ಇನ್ನೂ ಅಫಿಷಿಯಲ್ ಆಗಿ ಲಾಂಚ್ ಆಗಿಲ್ಲ. ಸೊ ನಿಮಗೆ ಈ ಅಪ್ಲಿಕೇಶನ್ ಬಂದು ಯಾವುದೇ ರೀತಿಯ 91+91 ನಂಬರಿಂದ ಲಾಗಿನ್ ಆಗಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಜೊತೆ ಈ ಕಂಟ್ರೀಸ್ ನಂಬರ್ ಇದ್ದರೆ ನಿಮಗೆ ಲಾಗಿನ್ ಆಗ್ಬೋದು ಅಷ್ಟೇ. ಹಾಗೆ ಇದರಲ್ಲಿ ನೋಡಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಲ್ಯಾಂಗ್ವೇಜ್ ಚೇಂಜ್ ಮಾಡಲಿಕ್ಕೆ ಏನೋ ಆಪ್ಷನ್ಸ್ ಇಲ್ಲ ಇದರಲ್ಲಿ. ನಾನು ಚೆಕ್ ಮಾಡಿದೆ ಟ್ರಾನ್ಸ್ಕ್ರಿಪ್ಟರ್ ಹಾಕಿ, ಆ ಥರ ಏನೂ ಇಲ್ಲ. ಬರೀ ಕ್ರೋಮಲ್ಲಿ ಯೂಸ್ ಮಾಡಿದರೆ ಕ್ರೋಮಲ್ಲಿ ನಮಗೆ ಜಸ್ಟ್ ಟ್ರಾನ್ಸ್ಕ್ರಿಪ್ಟರ್ ಹಾಕಿಬಿಟ್ಟು ಚೇಂಜ್ ಮಾಡಬೇಕಂತ ಆಗುತ್ತೆ ನೋಡಿ. ಬರೀ ಟ್ರಾನ್ಸ್ಕ್ರಿಪ್ಟರ್ ಹತ್ರನೇ ನಮಗೆ ಚೇಂಜ್ ಮಾಡ್ಬೋದು. ಅದು ಬಿಟ್ಟು ಪರ್ಟಿಕ್ಯುಲರ್ ಆಗಿ ನಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಇದರಲ್ಲಿ ಇಲ್ಲ. ಇನ್ನು ನೋಡಿ ಅಪ್ಲಿಕೇಶನ್ ಬಂದು ಆಲ್ಮೋಸ್ಟ್ ನಿಮಗೆ ಸೇಮ್ ಯೂಟ್ಯೂಬ್ ಥರನೇ ಇದೆ. ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಅದರಲ್ಲಿ, ಮತ್ತು ನಿಮ್ಮದೇ ವೀಡಿಯೋಸ್ ಹಾಕ್ಬೋದು. ಸೊ ಕೆಲವೊಂದು ಆಲ್ರೆಡಿ ಮಿಸ್ಟರ್ ಬೀಸ್ ಆಗಿಲ್ಲ, ಕೆಲವೊಂದು ಆಲ್ರೆಡಿ ಅಪ್ಲೋಡೆಡ್ ವೀಡಿಯೋಸ್ ಇದೆ. ಬಟ್ ಈ ವೀಡಿಯೋಸ್ ಎಲ್ಲ ಇಂಡಿಯಾದಿಂದ ಅಪ್ಲೋಡ್ ಆಗಿರೋದಿಲ್ಲ, ಬೇರೆ ಕಂಟ್ರಿಯಿಂದ ಅಪ್ಲೋಡ್ ಆಗಿರ್ತದೆ. ಸೊ ಇದೆಲ್ಲ ನಿಮಗೆ ಇಂಡಿಯನ್ ವೀಡಿಯೋಸು, ಬಟ್ ಇದು ಇಂಡಿಯಾದಿಂದ ಅಪ್ಲೋಡ್ ಆಗಿರಲ್ಲ. ಇದು ಈ ನಂಬರ್ನು ಬೇರೆ ನಂಬರ್ನ ಯೂಸ್ ಮಾಡಿರ್ತಾರೆ, ಐದರ್ ಸಪೋರ್ಟೆಡ್ ಕಂಟ್ರಿ ನಂಬರ್ಸು. ನಾನು ನಿಮಗೇನು ತೋರಿಸಿದಲ್ಲಿ ಈ ಅಪ್ಲಿಕೇಶನಲ್ಲಿ. ಸೊ ಆ ಥರ ಯೂಸ್ ಮಾಡಿರ್ತಾರೆ. ಇಂಡಿಯಾದಿಂದ ಏನೂ ಲಾಗಿನ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಲಾಗಿನ್ ಮಾಡ್ಬೋದು, ಬಟ್ ಇಂಡಿಯನ್ ಫೋನ್ ನಂಬರ್ ಯೂಸ್ ಮಾಡಿಕೊಂಡು ನಿಮಗೆ ಲಾಗಿನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಿದ್ರೆ ಅರ್ನಿಂಗ್ ವಿಚಾರಕ್ಕೆ ಬಂದರೆ ಈ ಬಿಲ್ಲಿ ಬಿಲ್ಲಿ ಅಪ್ಲಿಕೇಶನ್ ಬಂದು ನಿಮಗೆ 1000 ಫಾಲೋವರ್ಸ್ ಆಗಿರಬೇಕು, ಪ್ಲಸ್ 1 ಮಿಲಿಯನ್ ವ್ಯೂಸ್ ಇನ್ 30 ಡೇಸಲ್ಲಿ ಆಗಿರಬೇಕು. ಆವಾಗ ನಿಮ್ಮದು ಮಾನಿಟೈಸೇಷನ್ ಆನ್ ಆಗ್ತದೆ. ಸೊ ಇದರದ್ದು ರೆವೆನ್ಯೂ ಬಂದು ಆ್ಯಡ್ಸ್, ಲೈವ್ ಗಿಫ್ಟ್ಸ್, ಮೆಂಬರ್ಶಿಪ್ಸ್, ಬ್ರ್ಯಾಂಡ್ ಕೊಲಾಬ್ರೇಷನ್, ಗೇಮಿಂಗ್, ಸೇಮ್ ಲೈಕ್ ನಿಮಗೆ ಯೂಟ್ಯೂಬ್ ಥರನೇ ಆಲ್ಮೋಸ್ಟು. ಇದರ ಮತ್ತು ನಿಮಗೆ 1000 ವ್ಯೂಸಿಗೆ ಅಪ್ ಟು 80ಇಂದ 200 ರೂಪೀಸ್ ತನಕ ನಿಮಗೆ ಅರ್ನಿಂಗ್ ಮಾಡ್ಬೋದು. ಸೊ ಕಾಯೋಣ, ನಾವು ಕೂಡ ಆಲ್ಮೋಸ್ಟ್ ಇದು ಬೇಗನೆ ಇಂಡಿಯಾದಲ್ಲಿ ಲಾಂಚ್ ಆಗ್ತದೆ. ಸೊ ಅದಾದ ನಂತರ ನಮಗೂ ಕೂಡ ಇಂಡಿಯಾದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ನಾನು ಕೂಡ ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿ ಇನಿಷಿಯಲ್ ಟೈಮಲ್ಲಿ ನೀವು ಏನೋ ವೀಡಿಯೋಸ್ ಅಪ್ಲೋಡ್ ಮಾಡಿ ಕೂಡ ತುಂಬಾ ರ್ಯಾಂಕ್ ಆಗ್ತದೆ. ಸೊ ಸೇಮ್ ಲೈಕ್ ಯೂಟ್ಯೂಬ್ ಯಾವ ಥರ ಸ್ಟಾರ್ಟಿಂಗ್ ಟೈಮಲ್ಲಿ ಇದ್ದಲ್ಲ ಅದೇ ಥರನೇ ನಿಮಗೆ ಬೈ ಡಿಫಾಲ್ಟ್ ಆಗಿ ಅದು ಅಲ್ಗೋರಿಥಮ್ ನಿಮ್ಮ ವೀಡಿಯೋಸ್ನ ಪುಷ್ ಮಾಡ್ತದೆ. ಆಲ್ಮೋಸ್ಟ್ ನೆಕ್ಸ್ಟ್ ಮಂತ್ ಮೇ ಬಿ ಲಾಂಚ್ ಆಗೋ ಚಾನ್ಸಸ್ ಇರುತ್ತೆ. ಅದಾದ ನಂತರ ನಮಗೆ ಇಂಡಿಯಾದಿಂದ ನಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಸೊ ಸದ್ಯಕ್ಕೆ ನಮಗೇನೂ ಇಲ್ಲ ಆ ಥರ ಆಪ್ಷನ್ಸ್. ತುಂಬಾ ಫೇಕ್ ನ್ಯೂಸು, ರೂಮರ್ಸ್ ಸ್ಪ್ರೆಡ್ ಆಗ್ತಿದೆ ಇಂಟರ್ನೆಟ್ಟಲ್ಲಿ. ಸೊ ನೋಡೋಣ ಏನಾಗುತ್ತೆ ಅಂತ. ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ ಅದು ಕೂಡ ಬಿಲ್ಲಿ ಬಿಲ್ಲಿಯಲ್ಲಿ ಅಪ್ಲಿಕೇಶನಲ್ಲಿ ಸ್ಟಾರ್ಟ್ ಮಾಡಬೇಕಂತವರು ಕಮೆಂಟ್ ಹಾಕಿ ನನಗೆ ತಿಳಿಸಿ ಬಿಲ್ಲಿ ಬಿಲ್ಲಿ ಅಂತ. ಸೊ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಇದರ ಬಗ್ಗೆ ಇನ್ನೂ ವೀಡಿಯೋಸ್ ನಿಮಗೆ ಬೇಕು ಅಂತಿದ್ದಲ್ಲಿ ಕಮೆಂಟ್ಸ್ ಹಾಕಿ. ಆಲ್ಮೋಸ್ಟ್ ನಿಮ್ಮದು ಕ್ವೆರೀಸ್, ಕ್ವಶನ್ಸ್ ಏನು ಡೌಟ್ಸ್ ಇರೋ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 2 ಬೇಕಾದ್ರೆ ಮಾಡಿಕೊಡ್ತೀನಿ. ನಾನು ಡೀಟೇಲ್ ಆಗಿ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ.
ಸೊ ಐ ಹೋಪ್ ನಿಮಗೊಂದು ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿದೆ ಬಿಲಿ ವರ್ಸಸ್ ಯೂಟ್ಯೂಬ್ ಅಂತ. ಸೊ ಬೋತ್ ಆರ್ ಲೈಕ್ ಎಂಟರ್ಟೈನ್ಮೆಂಟ್ ಅಪ್ಲಿಕೇಶನ್, ಅರ್ನಿಂಗ್ ರಿಸೋರ್ಸ್ ಇದೆ ಅದರಲ್ಲಿ ಕೂಡ. ಸೇಮ್ ನಿಮಗೆ ಯಾವ ಥರನೇ 1000 ಪರ್ ವ್ಯೂಸಿಗೆ ನಿಮಗೆ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಬರ್ತದೆ ಆ್ಯಡ್ಸ್, ಅದೇ ಥರನೇ ಬಿಲಿಯಲ್ಲಿ ಆ್ಯಡ್ಸ್ ಬರ್ತದೆ. ಇದೊಂದು ಚೈನೀಸ್ ಅಪ್ಲಿಕೇಶನ್. ಐ ಹೋಪ್ ನಿಮಗೆ ಒಂದು ಇವತ್ತಿನ ವಿಡಿಯೋ ಒಂದು ಇನ್ಫಾರ್ಮೇಟಿವ್ ಆಗಿತ್ತು. ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಳ್ತೇನೆ. ನಿಮಗೆ ಇಷ್ಟವಾದಲ್ಲಿ ನನ್ನ ದಿವ್ಯರಾಜ್ ಟಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಿಗೋಣ ಇನ್ನೊಂದು ಹೊಸ ಇದೇ ಥರ ಇಂಟ್ರೆಸ್ಟಿಂಗ್ ಟಾಕ್ಸ್ ಜೊತೆ. ಅಲ್ಲಿ ತನಕ ಧನ್ಯವಾದಗಳು ಗಾಯ್ಸ್.